ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 862 ಪಾಯಿಂಟ್ಸ್ ಗೇನ್ ಆಗಿ 83,467 ಕ್ಲೋಸ್ ಆಗಿದೆ. ನಿಫ್ಟಿ 261 ಪಾಯಿಂಟ್ಸ್ ಗೇನ್ ಆಗಿ 25,585 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 622 ಪಾಯಿಂಟ್ಸ್ ಗೇನ್ ಆಗಿ 57,422 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದ್ರೆ ಎಬೋ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಇವತ್ತು ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಮತ್ತೆ ಫ್ರೆಂಡ್ಸ್, ಇವಾಗ ಜೂನ್ ಮಂತ್ ಅಲ್ಲಿ ನಮ್ಮ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು ಅಂದ್ರೆ 25,600 ಮಾರ್ಕ್ ನ ಟಚ್ ಮಾಡಿತ್ತು. ಅದಾದ್ಮೇಲೆ ನೆಕ್ಸ್ಟ್ 3 ಮಂತ್ಸ್ ಆದ್ಮೇಲೆ ಮತ್ತೆ ಇವತ್ತೇನೆ ನಿಫ್ಟಿ 25,600 ಮಾರ್ಕ್ ನ ಟಚ್ ಮಾಡಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ ನೂಮ್ರಾ ಅವ್ರು ಇದಾರಲ್ವಾ, ಇವರು ಮಾರ್ಚ್ 2026ಗೆಲ್ಲ ನಿಫ್ಟಿ 50 26,140 ಮಾರ್ಕ್ ನ ಟಚ್ ಮಾಡುತ್ತೆ ಅಂತ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಮ್ಮ ಮಾರ್ಕೆಟ್ ಕಮಿಂಗ್ ಟೈಮಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿ ಇವಾಗ ಇವ್ರ ಪ್ರಿಫರ್ಡ್ ಲಿಸ್ಟ್ಗೆ 3 ಸ್ಟಾಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಪ್ರೆಸ್ಟೇಜ್ ಎಸ್ಟೇಟ್ಸ್ನ ಆ್ಯಡ್ ಮಾಡಿದ್ದಾರೆ. ಮತ್ತೆ ಸ್ವಿಗ್ಗಿ, ಟೈಟಾನ್ ಈ 2 ಕಂಪನೀಸ್ನ ಕೂಡ ಈ ಪ್ರಿಫರ್ಡ್ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದಾರೆ. ನೋಡೋಣ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತವೆ ಅಂತ. ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಇವತ್ತು ನಮ್ಮ ಮಾರ್ಕೆಟ್ ಬೆಳೆದಿರೋದು ನೋಡಿದ್ರೆ ಇದೊಂದು ಮಾರ್ಕೆಟ್ ಟ್ರಾಪ್ ಅಂತಾನೆ ಅನ್ಸುತ್ತೆ. ಏನಕ್ಕಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ವಿತಿನ್ 2 ಮಿನಿಟ್ಸ್ ಅಲ್ಲಿ. ಅದಕ್ಕೂ ಮುಂಚೆ ಇವತ್ತು ನಮ್ಮ ಮಾರ್ಕೆಟ್ ಯಾವ್ಯಾವ ಡೇಟಾ ಪಾಯಿಂಟ್ಸ್ ಮೇಲೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಮಾತಾಡ್ಕೊಳ್ಳೋಣ. ಇವತ್ತು ಪ್ರತಿಯೊಂದು ಇಂಡಸ್ಟ್ರೀಸ್ ನೋಡ್ಕೊಂಡ್ರು ಎಬೋ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಅದಕ್ಕೋಸ್ಕರ ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಇವತ್ತು ನಿಫ್ಟಿ 50ಗೆ ಸಂಬಂಧಪಟ್ಟಿರೋ ಸ್ವಲ್ಪ ಕಂಪನೀಸ್ ಏನಿದಾವೆ ಇವು ಬೆಟರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದಾವೆ. ಎಕ್ಸಾಂಪಲ್, ಇವಾಗ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಆಕ್ಸಿಸ್ ಬ್ಯಾಂಕ್ ಅವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವರಾದ್ರೆ ಸ್ವಲ್ಪ ಮಿಕ್ಸ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ, ಆದ್ರೂ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ನೆಸ್ಲೆ ಅವರು ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಏನು ಅಂತ ಅಂದ್ರೆ ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದೆ, ಫೆಡ್ ಚೇರ್ಮನ್ ಅವರು ಈ ಜಾಬ್ಸ್ ಡೇಟಾ ರಿಲೇಟೆಡ್ ಆಗಿ ಸ್ವಲ್ಪ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಕಮಿಂಗ್ ಟೈಮಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಇದೆ ಅಂತ ಸ್ವಲ್ಪ ಪಾಸಿಟಿವ್ ಇಂಟ್ ಕೊಟ್ಟಿದ್ದಾರೆ ಅಂತ ನಿನ್ನೆ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಮಾತಾಡ್ಕೊಂಡ್ವಿ. ಇವತ್ತು ನೋಡ್ಕೊಂಡ್ರೆ ಈ ಚೀಫ್ ಇಂಟರ್ನ್ಯಾಷನಲ್ ಎಕನಾಮಿಸ್ಟ್ ಆದ್ರೆ ಕಮಿಂಗ್ ಟೈಮಲ್ಲಿ 1 ರೇಟ್ ಕಟ್ ಅಲ್ಲ 2 ರೇಟ್ ಕಟ್ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ನೋಡ್ಕೊಂಡ್ರೆ US ಗೌರ್ಮೆಂಟ್ ಶಟ್ ಡೌನ್ ಆಗಿದೆ. ಅದಾದ್ಮೇಲೆ ಈ ಟ್ಯಾರಿಫ್ ಅನ್ಸರ್ಟಿನಿಟೀಸ್ ಇಂದ ಇನ್ಫ್ಲೇಷನ್ ನೋಡ್ಕೊಂಡ್ರು ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮತ್ತೆ ಇವಾಗ ಫೆಡ್ ಚೇರ್ಮನ್ ಅವರು ಹೇಳಿರೋ ಪ್ರಕಾರ ಜಾಬ್ಸ್ ಡೇಟಾ ವೀಕ್ ಆಗಿ ಬರೋ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಇವಾಗ ಗೌರ್ಮೆಂಟ್ ಶಟ್ ಡೌನ್ ಆಗಿದೆ ಅಲ್ವಾ, ಅದರಿಂದ ಇನ್ಫ್ಲೇಷನ್ ನೋಡ್ಕೊಂಡ್ರು ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿ ಕಮಿಂಗ್ ಟೈಮಲ್ಲಿ 2 ರೇಟ್ ಕಟ್ ಮಾಡೋ ಚಾನ್ಸಸ್ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇದರಿಂದ ಕೂಡ ನಮ್ಮ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ ಇನ್ನೊಂದು ರೀಸನ್ ಏನು ಅಂತ ಅಂದ್ರೆ ಇವಾಗ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ನೆಗೋಸಿಯೇಷನ್ಸ್ ಏನ್ ನಡೀತಾ ಇದಾವೆ ಇದ್ರ ರಿಲೇಟೆಡ್ ಆಗು ಕೂಡ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದಾವೆ. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದ ನಮ್ಮ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ 3-4 ಡೇಸ್ ಇಂದ US ಅವರು ಚೈನಾ ಬಗ್ಗೆ ಒಂದಲ್ಲ ಒಂದು ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದಾರಲ್ವಾ, ಆ ಟ್ರೇಡ್ ಟೆನ್ಷನ್ಸ್ ಇಂದ ಗೋಲ್ಡ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದೆ. ಇವತ್ತು ನಿನ್ನೆ ಮೊನ್ನೆ ಪ್ರತಿದಿನನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದೆ. ಆದ್ರೆ ಸಿಲ್ವರ್ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಫಾಲ್ ಆಗ್ತಾನೆ ಇದೆ. ಇದ್ರ ಬಗ್ಗೆ ಕೂಡ ವಿತಿನ್ 2 ಮಿನಿಟ್ಸ್ ಅಲ್ಲಿ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಟ್ರಂಪ್ ಅವ್ರ ಬಗ್ಗೆ ಮಾತಾಡ್ಕೊಬೇಕು. ತುಂಬಾನೇ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ ಇಂಡಿಯಾ ರಿಲೇಟೆಡ್ ಆಗಿ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ಈಗ ಮೊನ್ನೆ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ನಾನು ಲಾಸ್ಟ್ 8 ಮಂತ್ಸ್ ಅಲ್ಲೇನೆ 8 ವಾರ್ಸ್ ನ ಸ್ಟಾಪ್ ಮಾಡಿದೀನಿ, ಇಂಡಿಯಾ ಮತ್ತೆ ಪಾಕಿಸ್ತಾನ್ ವಾರ್ ಸ್ಟಾಪ್ ಆಗೋದಕ್ಕೂ ನಾನೇ ಕಾರಣ, ನನ್ನಿಂದನೇ ಈ 2 ಕಂಟ್ರೀಸ್ ಮಧ್ಯ ಸೀಸ್ ಫೈರ್ ನಡೆದಿರೋದು ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇದೇನ್ ಫಸ್ಟ್ ಟೈಮ್ ಏನ್ ಮಾಡಿಲ್ಲ, ಮಲ್ಟಿಪಲ್ ಟೈಮ್ಸ್ ಮಾಡಿದ್ದಾರೆ. ಇವಾಗ ಮೋದಿ ಅವರು ಸಹ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಹೇಳಿದ್ರು ಇವಾಗ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯ ವಾರ್ ಸ್ಟಾಪ್ ಆಗೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರ ಕಾರಣ ಅಲ್ವೇ ಅಲ್ಲ ಅಂತ ಮಲ್ಟಿಪಲ್ ಟೈಮ್ಸ್ ಹೇಳಿದ್ರು ಸಹ ಡೊನಾಲ್ಡ್ ಟ್ರಂಪ್ ಅವರು ಪ್ರತಿ ಟೈಮು ಅದನ್ನ ಹೈಲೈಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ನನ್ನಿಂದನೇ ಈ ಯುದ್ಧ ಸ್ಟಾಪ್ ಆಗಿರೋದು ಅಂತ ಮಲ್ಟಿಪಲ್ ಟೈಮ್ಸ್ ಹೇಳ್ತಾನೆ ಬರ್ತಾ ಇದ್ದಾರೆ. ಮತ್ತೆ ಇವತ್ತು ನೋಡ್ಕೊಂಡ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಇವತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ನಾನು ಮೋದಿ ಅವ್ರ ಹತ್ರ ಮಾತಾಡಿದ್ದೀನಿ. ಇವಾಗ ಮೋದಿ ಅವರು ಒಪ್ಕೊಂಡಿದ್ದಾರೆ ಕಮಿಂಗ್ ಟೈಮ್ ಅಲ್ಲಿ ಈ ರಷ್ಯಾ ಇಂದ ಏನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದಾರೆ, ಆಯಿಲ್ ಪರ್ಚೇಸ್ ಮಾಡೋದನ್ನ ಕಮ್ಮಿ ಮಾಡಾಕ್ತಿವಿ, ಅದು ಇಮಿಡಿಯೇಟ್ ಆಗಿ ಏನ್ ಮಾಡಲ್ಲ, ಪ್ರತಿ ಸಲ ರಷ್ಯಾ ಇಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ಕಮ್ಮಿ ಮಾಡ್ಕೊಂತ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ US ಹತ್ರ ನೋಡ್ಕೊಂಡ್ರೆ ಇಂಡಿಯಾದವರು ನಿಯರ್ಲಿ $8 ಬಿಲಿಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದರ
ಇದನ್ನ 13 to 15 ಬಿಲಿಯನ್ ವರ್ಗು ಇನ್ಕ್ರೀಸ್ ಮಾಡ್ಕೊಂತಾರೆ. ಇವಾಗ ರಷ್ಯಾದಿಂದ ಏನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದಾರೆ ಅದನ್ನ ಗ್ರಾಜುಯಲ್ ಆಗಿ ಕಮ್ಮಿ ಮಾಡ್ಕೊಂತ ಕಮಿಂಗ್ ಟೈಮಲ್ಲಿ US ಇಂದ ಆಯಿಲ್ ನ ಪರ್ಚೇಸ್ ಮಾಡ್ತಾರೆ ಅಂತ ಓಪನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ತರ ಓಪನ್ ಸ್ಟೇಟ್ಮೆಂಟ್ ಮಾಡಿದ್ರಲ್ವಾ, ಅದರಿಂದನೂ ಸಹ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಸ್ವಲ್ಪ. ಯಾಕಂದ್ರೆ ಕಮಿಂಗ್ ಟೈಮಲ್ಲಿ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಏನ್ ಟ್ರೇಡ್ ನೆಗೋಸಿಯೇಷನ್ಸ್ ನಡೀತಾ ಇದಾವೆ ಇದ್ರ ರಿಲೇಟೆಡ್ ಆಗಿ ಕೂಡ ಎಲ್ಲ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಇದೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇಂದ ನಮ್ಮ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಈ ತರ ಸ್ಟೇಟ್ಮೆಂಟ್ ಬಂತಲ್ವಾ, ಅದಾದ್ಮೇಲೆ ಇಂಡಿಯಾ ಇಂದ ಏನಾದ್ರೂ ಒಂದು ಕನ್ಫರ್ಮೇಶನ್ ಬರುತ್ತಾ ಅಂತ ನಾನು ಬೆಳಿಗ್ಗೆಯಿಂದನೂ ವೆಯ್ಟ್ ಮಾಡ್ತಾನೆ ಇದ್ದೆ. ಆದ್ರೆ ಮಧ್ಯಾಹ್ನ ಆ ಟೈಮಲ್ಲಿ NDTV ವರ್ಲ್ಡ್ ಅಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಇದ್ರಲ್ಲಿ ನೋಡ್ಕೊಂಡ್ರೆ ಸ್ಪೆಸಿಫಿಕ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವ್ರ ಹತ್ರ ಮಾತಾಡಿರೋ ತರ ಯಾವುದೇ ತರ ಸ್ಟೇಟ್ಮೆಂಟ್ಸ್ ಮಾಡಿಲ್ಲ. ಅದ್ರ ಜೊತೆಗೆ ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡೋದನ್ನ ಕಮ್ಮಿ ಮಾಡ್ತೀವಿ ಅಂತ ಕೂಡ ಎಲ್ಲೂ ಸ್ಟೇಟ್ಮೆಂಟೇ ಮಾಡಿಲ್ಲ. ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರಿಂದ ಈ ತರ ಸ್ಟೇಟ್ಮೆಂಟ್ ಯಾವಾಗ ಹೊರಗಡೆ ಬಂತೋ ಇದನ್ನ ಕೇಳ್ತಿದಂಗೆ ನನ್ಗಂತೂ ತುಂಬಾ ಬೇಜಾರಾಯ್ತು. ಯಾಕೆ ಇವಾಗ ಇಂಡಿಯಾದವರು ಈ ತರ ಸ್ಟೆಪ್ ತಗೊಂತಾ ಇದಾರೆ ಅಂತ. ಯಾಕಂದ್ರೆ ಇಂಡಿಯಾ ಮತ್ತೆ ರಷ್ಯಾ ಈ ಎರಡು ಕಂಟ್ರೀಸ್ ಮಧ್ಯ ತುಂಬಾನೇ ಸ್ಟ್ರಾಂಗ್ ರಿಲೇಶನ್ಶಿಪ್ ಇತ್ತು. ಅದನ್ನ ಇವಾಗ ಬ್ರೇಕ್ ಮಾಡ್ತಾ US ಇಂದ ಏನಾದ್ರು ಆಯಿಲ್ ನ ಪರ್ಚೇಸ್ ಮಾಡ್ತಾರ ಅಂತ. ಅದಾದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ, ಇಂಡಿಯಾದವ್ರು ಏನಾದ್ರು ರೆಸ್ಪಾಂಡ್ ಆಗ್ತಾರಾ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ಸ್ಗೆ ಅಂತ. ಮತ್ತೆ ಇವಾಗ ಸಾಯಂಕಾಲ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಮನಿ ಕಂಟ್ರೋಲ್ ಅಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಇವಾಗ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವ್ರ ಹತ್ರ ಯಾವುದೇ ತರ ಫೋನ್ ಕಾಲ್ ಅಲ್ಲಿ ಮಾತಾಡಿಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವ್ರ ಹತ್ರ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡೋದನ್ನ ಸ್ಟಾಪ್ ಮಾಡೋ ತರನು ಯಾವುದೇ ತರ ಸ್ಟೇಟ್ಮೆಂಟ್ಸ್ ಮಾಡಿಲ್ಲ ಅಂತ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇನ್ನ ಈ ತರ ಅವ್ರ ಸ್ವಂತವಾಗಿ ಎಷ್ಟು ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ ನೋಡೋಣ ಕಮಿಂಗ್ ಟೈಮ್ ಅಲ್ಲಿ. ಈಗಾಗಲೇ ಇಂಡಿಯಾ ಮತ್ತೆ ಪಾಕಿಸ್ತಾನ ಯುದ್ಧನ ಸ್ಟಾಪ್ ಮಾಡಿದೀನಿ ಅಂದ್ರು. ಇವಾಗ ಇಂಡಿಯಾದವರು ಈ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡೋದನ್ನ ಕಮ್ಮಿ ಮಾಡ್ತಾರೆ ಅಂತ ಕೂಡ ಅವರಷ್ಟು ಕೋರೆ ಫಿಕ್ಸ್ ಆಗಿದ್ದಾರೆ. ಈ ತರ ನೋಡೋಣ ಇನ್ನ ಎಷ್ಟು ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ. ಫ್ರೆಂಡ್ಸ್, ಆಗ್ಲೇ ಹೇಳ್ದಂಗೆ ಈ ಟ್ರೇಡ್ ಟೆನ್ಷನ್ಸ್ ಇಂದ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡೋ ಹಿಂಟಿಂದ ಇವಾಗ ಗೋಲ್ಡ್ ಪ್ರೈಸಸ್ ನೋಡ್ಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಲ್ವಾ. ಆದ್ರೆ ಈ ಸಿಲ್ವರ್ ಪ್ರೈಸಸ್ ನೋಡ್ತಾ ಇದೀರಾ, ಸಿಲ್ವರ್ ಪ್ರೈಸಸ್ ಏನೂ ಡ್ರಾಪ್ ಆಗಿಲ್ಲ. ಆದ್ರೆ ಈ ಸಿಲ್ವರ್ ETF ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಇವಾಗ ನಿನ್ನೆ ನೋಡ್ಕೊಂಡ್ರು ಫಾಲ್ ಆದ್ವು, ಇವತ್ತು ನೋಡ್ಕೊಂಡ್ರು ಫಾಲ್ ಆದ್ವು. ಲಾಸ್ಟ್ 2 days ಅಲ್ಲೇನೆ ಪ್ರತಿಯೊಂದು ETF ನಿಯರ್ಲಿ 15 to 20% ವರ್ಗು ಫಾಲ್ ಆಗಿದಾವೆ. ಏನಕ್ಕೆ ಈ ತರ ಫಾಲ್ ಆಗ್ತಾ ಇದೆ, ಇದರಿಂದ ಏನಾದರೂ ಮೇಜರ್ ರೀಸನ್ಸ್ ಇದೆಯಾ ಅಂತ ನೋಡ್ಕೊಂಡ್ರೆ ಮೇಜರ್ ಆಗಿ ಯಾವುದೇ ತರ ರೀಸನ್ಸ್ ಇಲ್ಲ. ಇವಾಗ ETF ಅಲ್ಲಿ ತುಂಬಾನೇ ಇನ್ಫ್ಲೋಸ್ ಬಂದಿದಾವಲ್ವಾ, ಅದ್ರ ಜೊತೆಗೆ ಈ INEV ಬಗ್ಗೆ ಪ್ರತಿಯೊಬ್ರು ಇನ್ಫ್ಲೂಯೆನ್ಸರ್ಸ್ ಕೂಡ ಈ ರೀಸೆಂಟ್ ಟೈಮ್ ಅಲ್ಲಿ ಮಾತಾಡ್ತಾನೆ ಇದ್ದಾರೆ. ಅದರಿಂದ ಇನ್ವೆಸ್ಟರ್ಸ್ ಅಲ್ಲಿ ಸ್ವಲ್ಪ ಪ್ಯಾನಿಕ್ ಕ್ರಿಯೇಟ್ ಆಗಿ ಈ ತರ ETF ನೆಲ್ಲ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ತುಂಬಾ ಪ್ರೈಸಸ್ ಬೆಳೆದೋಗಿದೆ, ಕಮಿಂಗ್ ಟೈಮ್ ಅಲ್ಲಿ ಪ್ರೈಸಸ್ ಏನು ಬೆಳೆಯಲ್ಲ, ಮತ್ತೆ ಸಿಲ್ವರ್ ಪ್ರೈಸಸ್ ಎಲ್ಲ ಫಾಲೋ ಅನ್ನೋ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇಂದ ಮಾತ್ರನೇ ಈ ಸಿಲ್ವರ್ ETFs ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಮೊನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಿದ್ವಿ, ಇವಾಗ ಪ್ರತಿಯೊಂದು ETF ನೋಡ್ಕೊಂಡ್ರು 10 to 15% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ ಅಂತ ಮಾತಾಡ್ಕೊಂಡ್ವಿ. ಆದ್ರೆ ಇವತ್ತು ನೋಡ್ಕೊಂಡ್ರೆ ಇವಾಗ ಈ ಕರೆಂಟ್ ಮಾರ್ಕೆಟ್ ಪ್ರೈಸ್ಗೂ ಮತ್ತೆ INEV ಚೆಕ್ ಮಾಡ್ಕೊಂಡ್ರೆ ಪ್ರತಿಯೊಂದು ಕಂಪನಿ ಕೂಡ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನೀವು ಒಂದ್ಸಲ ಈ ಇಮೇಜ್ ನೋಡ್ಬೋದು. ಇವಾಗ ಟಾಟಾ ಸಿಲ್ವರ್ ETF ಬಿಟ್ರೆ ಪ್ರತಿಯೊಂದು ETF ಕೂಡ ಇವಾಗ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇವಾಗ ನಿಪ್ಪೋನ್ ಇಂಡಿಯಾ ಸಿಲ್ವರ್ ETF ಆದ್ರೆ 8% ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಜೆರೋದಾ ಸಿಲ್ವರ್ ETF ಆದ್ರೆ 7%, ICICI ಪ್ರುಡೆನ್ಷಿಯಲ್ ಸಿಲ್ವರ್ ETF ಆದ್ರೆ 8%. ಅದೇ ತರ ಯಾವ್ಯಾವ ಸಿಲ್ವರ್ ETF ಎಷ್ಟೆಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನೀವು ಇಲ್ಲೇ ನೋಡ್ಬೋದು. ಫ್ರೆಂಡ್ಸ್, ಇವಾಗ ಕಮಿಂಗ್ ಟೈಮ್ ಅಲ್ಲಿ ಸಿಲ್ವರ್ ETF ಬೆಳಿತವಾ ಇಲ್ವಾ ಅಂತ ಹೇಳ್ಬೋದು. ಆದ್ರೆ ಇದೊಂದು ಸ್ವಲ್ಪ ರಿಸ್ಕಿ ಬೆಟ್ಟೆ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗ ಪ್ರೆಸೆಂಟ್ ಈ ಸಿಲ್ವರ್ ETF ಬೆಳೆಯುತ್ತಾ ಅಥವಾ ಫಾಲ್ ಆಗುತ್ತಾ ಅಂತ ಯಾವುದೇ ತರ ಒಪಿನಿಯನ್ ಕೂಡ ಶೇರ್ ಮಾಡ್ತಾ ಇಲ್ಲ. ಮತ್ತೆ ಫ್ರೆಂಡ್ಸ್, ಇವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರತಿದಿನ ಒಂದಲ್ಲ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾನೆ ಇದೀನಲ್ವಾ. ಇವಾಗ ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋಸ್ನ ನೀವು ನೋಡ್ತಾನೆ ಬರ್ತಾ ಇದ್ದೀರಾ. ಅದರಲ್ಲಿ ಏನಾದರೂ ಚೇಂಜಸ್ನ ತರಬೇಕು ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಯಾವ ತರ ಚೇಂಜಸ್ನ ಕೋರ್ತಾ ಇದ್ದೀರಾ ಆ ತರ ಚೇಂಜಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಗೋದಾವರಿ ಬಯೋ ರಿಫೈನರಿ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಈ ಕಂಪನಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಓಪನ್ ಆಯ್ತು. ಆದ್ರೆ ಕರೆಕ್ಟ್ ಆಗಿ 10 ಗಂಟೆ ಆ ಟೈಮಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 10% ಪಾಸಿಟಿವ್ ಆಗಿ ಸರ್ಕ್ಯೂಟ್ ಲಾಕ್ ಆಗಿದೆ ಅಲ್ವಾ. ಇದಕ್ಕೆ ಮೇನ್ ಆಗಿ 2 ರೀಸನ್ಸ್ ಇದೆ. ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಶುಗರ್, ಎಥನಾಲ್, ಬಯೋಫಿಯಲ್, ಬಯೋಬೇಸ್ಡ್ ಕೆಮಿಕಲ್ಸ್, ಡಿಸ್ಟಿಲರೀಸ್, ಪವರ್ ಜನರೇಷನ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಫಸ್ಟ್ ಇವಾಗ ಆಗ್ಲೇ ಹೇಳ್ದಂಗೆನೆ ಇವರು ಬಯೋ ಬೇಸ್ಡ್ ಕೆಮಿಕಲ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ರಲ್ವಾ. ಇದ್ರ ಅಂಡರ್ ಅಲ್ಲಿ ನೋಡ್ಕೊಂಡ್ರೆ ಒಂದು ಆಂಟಿ ಕ್ಯಾನ್ಸರ್ ಮಾಡ್ಯೂಲ್ ರಿಲೇಟೆಡ್ ಆಗಿ ವರ್ಕ್ ಮಾಡಿದ್ದಾರೆ. ಜೊತೆಗೆ ಯುರೋಪ್ ಅಲ್ಲಿ ನೋಡ್ಕೊಂಡ್ರೆ ಆ ಪೇಟೆಂಟ್ಗೆ ಅಪ್ರೂವಲ್ ಕೂಡ ಸಿಕ್ಕಿದೆ. ಫ್ರೆಂಡ್ಸ್, ಇವಾಗ ಇಲ್ಲಿ ನೆನ್ಪಿಟ್ಕೊಬೇಕಾಗಿರೋದೇನು ಅಂತಂದ್ರೆ ಇದೇನು ಫಾರ್ಮಾ ಕಂಪನಿ ಅಲ್ಲ, ಸರಿನಾ. ಈ ಕ್ಯಾನ್ಸರ್ ರಿಲೇಟೆಡ್ ಆಗಿ ವರ್ಕ್ ಮಾಡಿ ಡೆವಲಪ್ ಮಾಡೋದಕ್ಕೆ ಜೊತೆಗೆ ಇವಾಗ ಪೇಟೆಂಟ್ ಸಿಕ್ಕಿದೆ ಅಲ್ವಾ.
ಈ ಪೇಟೆಂಟ್ ಸಿಕ್ಕಿರೋ ಕಾರಣದಿಂದ ಇವ್ರಿಗೆ ಒಂದು ಹೊಸ ಆಪರ್ಚುನಿಟಿ ಏನಾದ್ರೂ ಸಿಗುತ್ತೆ. ಇವರು ಹೊಸದಾಗಿ ಈ ಫಾರ್ಮಾ ಸೆಗ್ಮೆಂಟ್ಗಾದ್ರೂ ಎಂಟರ್ ಆಗ್ಬೋದು. ಅಥವಾ ಇವಾಗ ಯುರೋಪ್ ಅಲ್ಲಿ ಒಂದು ಪೇಟೆಂಟ್ ಸಿಕ್ಕಿದೆ ಅಂತ ಅಂದ್ರೆ ಅದಕ್ಕೆ ತುಂಬಾನೇ ಹೈ ಡಿಮ್ಯಾಂಡ್ ಇರುತ್ತೆ. ಅದರಿಂದ ಇವರು ಈ ಪೇಟೆಂಟ್ ನ ಬೇರೆ ಕಂಪನೀಸ್ಗೆ ಏನಾದ್ರು ಸೆಲ್ ಮಾಡಿದ್ರೆ ಅಡಿಷನಲ್ ಆಗಿ ಇವ್ರಿಗೆ ರೆವಿನ್ಯೂಸ್ ಕೂಡ ಬರುತ್ತೆ. ಇವಾಗ ಎರಡು ಕಡೆಯಿಂದ ಈ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಈ ಪೇಟೆಂಟ್ ಸಿಗೋದಕ್ಕೂ ಮುಂಚೆ ನೋಡ್ಕೊಂಡ್ರೆ ಈ ಕಂಪನಿಯಲ್ಲಿ ನಿಯರ್ಲಿ 5.5 ಕೋಟಿ ಶೇರ್ಸ್ ನ ಬೈ ಮಾಡಿದ್ದಾರೆ. ಓವರ್ ಆಲ್ ಈ ಎರಡು ಅಪ್ಡೇಟ್ಸ್ ಇಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ವಾರೆ ರಿನ್ಯೂವಬಲ್ಸ್ ಈ ಕಂಪನಿ ಬಗ್ಗೆ ರೀಸೆಂಟ್ ಆಗಿ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ನೋಡ್ಕೊಂಡ್ರೆ ನಿಯರ್ಲಿ 13% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಲಾಸ್ಟ್ 1 ವೀಕ್ ಅಲ್ಲೇ ಅಬೌವ್ 25% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ರೀಸೆಂಟ್ ಆಗಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು. ಈ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ರು. ಇಯರ್ ಆನ್ ಇಯರ್ ಅಲ್ಲಿ ಪ್ರಾಫಿಟ್ಸ್ ನೋಡ್ಕೊಂಡ್ರೆ ಡಬಲ್ ಆಗಿತ್ತು. ಮತ್ತೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಅಂತ ಲಾಸ್ಟ್ 3-4 ಡೇಸ್ ಹಿಂದೆ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ನೋಡ್ಕೊಂಡ್ರು ನಿಯರ್ಲಿ 13% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ಏನು ಅಂತ ಅಂದ್ರೆ ಈ ಕಂಪನಿಗೆ 157 ಕ್ರೋರ್ಸ್ EPC ಆರ್ಡರ್ ಬಂದಿದೆ. ಈ ಆರ್ಡರ್ ಅಲ್ಲಿ 217 ಮೆಗಾವಾಟ್ಸ್ ಗ್ರೌಂಡ್ ಮೌಂಟೆಡ್ ಸೋಲಾರ್ ಪ್ರಾಜೆಕ್ಟ್ ಗೋಸ್ಕರ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಈ ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ಸ್ ಅವ್ರು ಇದಾರಲ್ವಾ, ಇವ್ರು ನೋಡ್ಕೊಂಡ್ರೆ ಈ ದೀಪಾವಳಿಗೋಸ್ಕರ 10 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಈ 10 ಕಂಪನೀಸ್ ನೆಕ್ಸ್ಟ್ 6 to 12 ಮಂತ್ಸ್ ಅಲ್ಲಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಇವಾಗ ಇವ್ರೇನ್ 10 ಕಂಪನೀಸ್ ಪಿಕ್ ಮಾಡಿದ್ದಾರೆ, ಡಿಫ್ರೆಂಟ್ ಸೆಕ್ಟಾರ್ಸ್ ಇಂದ ಪಿಕ್ ಮಾಡಿದ್ದಾರೆ. ಜೊತೆಗೆ ಏನೇನ್ ರೀಸನ್ಸ್ ಮೇಲೆ ಪಿಕ್ ಮಾಡಿದೀವಿ, ಕಮಿಂಗ್ ಟೈಮಲ್ಲಿ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಬರೀ ಮೋತಿಲಾಲ್ ಓಸ್ವಾಲ್ ಅವ್ರು ಮಾತ್ರನೇ ಅಲ್ಲ, ಈ ತರ ತುಂಬಾನೇ AMCs ಎಲ್ಲ ಪ್ರತಿ ದಿವಾಲಿಯಲ್ಲೂ ಇದೇ ತರ ಸ್ಟಾಕ್ಸ್ ನ ಪಿಕ್ ಮಾಡ್ತಾನೆ ಇರ್ತಾರೆ. ಇವಾಗ ಇದ್ರ ಬಗ್ಗೆ ಕೂಡ ಒಂದು ಸಪರೇಟ್ ವಿಡಿಯೋನೇ ತರ್ತೀನಿ. ಈ ವೀಕೆಂಡ್ ಅಲ್ಲಿ ಆಗ್ಲಿ ಅಥವಾ ಹಬ್ಬದ ದಿನ ಆಗ್ಲಿ ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಅವರು ಯಾವ್ಯಾವ ಕಂಪನೀಸ್ ನ ಪಿಕ್ ಮಾಡ್ತಾ ಇದಾರೆ, ನೆಕ್ಸ್ಟ್ 6 to 12 ಮಂತ್ಸ್ ಅಲ್ಲಿ ಯಾವ ಕಂಪನೀಸ್ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಇವಾಗ ಈ ಮೋತಿಲಾಲ್ ಓಸ್ವಾಲ್ ಅವರು ಯಾವ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ. ಇವರಾದ್ರೆ ತುಂಬಾ ಡಿಫ್ರೆಂಟ್ ಸೆಕ್ಟಾರ್ಸ್ ಇಂದ 10 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಪಿಕ್ ಮಾಡಿದ್ದಾರೆ. ಈ ಕಂಪನಿಗೆ 1000 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟು 14% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಏನಕ್ಕೆ ಈ ತರ ಪಾಸಿಟಿವ್ ರೇಟಿಂಗ್ ನ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ, ಇವಾಗ ಲಾಸ್ಟ್ 1 year ಅಲ್ಲಿ ನೋಡ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ ರಿಫಾರ್ಮ್ಸ್ ಅಂದ್ರಲ್ವಾ, ಅದರಿಂದ ಬ್ಯಾಂಕ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತೆ ಲಾಸ್ಟ್ 2 ಮಂತ್ಸ್ ಬ್ಯಾಕ್ ನೋಡ್ಕೊಂಡ್ರೆ GST ಅಲ್ಲಿ ಸ್ವಲ್ಪ ಚೇಂಜಸ್ ನ ತಂದ್ರಲ್ವಾ, ಅದರಿಂದ ಕೂಡ ಬ್ಯಾಂಕ್ಸ್ಗೆ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ RBI ನೋಡ್ಕೊಂಡ್ರೆ ನಮ್ಮ ಬ್ಯಾಂಕ್ಸ್ ಒಳಗಡೆ ತುಂಬಾನೇ ಲಿಕ್ವಿಡಿಟಿ ಬೂಸ್ಟ್ ನ ಮಾಡಿದ್ದಾರೆ. ಅದರಿಂದ ಬ್ಯಾಂಕ್ಸ್ ಅಲ್ಲಿ ಕ್ರೆಡಿಟ್ ಗ್ರೋತ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಅದರಿಂದ ಈ ಬ್ಯಾಂಕ್ಸ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಪಿಕ್ ಮಾಡಿ 14% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ 12 ಮಂತ್ಸ್ ಅಲ್ಲಿ ಈ ಕಂಪನಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಎರಡನೇ ಕಂಪ್ನಿ ಬಂದು ಮಹೀಂದ್ರಾ ಅಂಡ್ ಮಹೀಂದ್ರಾನ ಪಿಕ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲೇನೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಬಗ್ಗೆ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಇವಾಗ ಮೋತಿಲಾಲ್ ಓಸ್ವಾಲ್ ಅವರು ಆದ್ರೆ 4091 ರೂಪೀಸ್ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಅಂದ್ರೆ 21% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಇವಾಗ ಇಷ್ಟು ಪಾಸಿಟಿವ್ ರೇಟಿಂಗ್ ನ ಕೊಡೋದಕ್ಕೆ ರೀಸನ್ ಏನು ಅಂತಂದ್ರೆ, ಇವಾಗ GST ಅಲ್ಲಿ ಸ್ವಲ್ಪ ಚೇಂಜಸ್ ನ ತಂದಿರಲ್ವಾ, ಅದರಿಂದ ಮಹೀಂದ್ರಾ ಅಂಡ್ ಮಹೀಂದ್ರಾ ಅವ್ರಿಗಂತೂ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಅದಾದ್ಮೇಲೆ 2030ಗೆಲ್ಲ ಇವ್ರು ಏನೇನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂತ ನೋಡ್ಕೊಂಡ್ರೆ ಮಲ್ಟಿಪಲ್ ಲಾಂಚಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ICE, SUV ಮತ್ತೆ ಈ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಮತ್ತೆ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ನ ಕೂಡ ನಾವು ತುಂಬಾನೇ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಈ ಕಂಪನಿ ಇನ್ನ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇದೇ ತರ ಪ್ರತಿಯೊಂದು ಕಂಪನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ವಿಡಿಯೋ ಲೆಂತ್ ಅನ್ನೋದು ತುಂಬಾನೇ ಜಾಸ್ತಿ ಆಗುತ್ತೆ. ಒಂದ್ಸಲ ಈ ಇಮೇಜ್ ನೋಡಿ, ಇವಾಗ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನ ಪಿಕ್ ಮಾಡಿದ್ದಾರೆ. ಈ ಕಂಪನಿಗಾದ್ರೆ 22% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಸ್ವಿಗ್ಗಿ, ಇಂಡಿಯನ್ ಹೋಟೆಲ್, ಮ್ಯಾಕ್ಸ್ ಫಿನಾನ್ಷಿಯಲ್ ಸರ್ವಿಸಸ್, ರ್ಯಾಡಿಕೋ, ಡೆಲಿವರಿ, LT ಫುಡ್ಸ್, VIP ಇಂಡಸ್ಟ್ರೀಸ್, ಈ ತರ 10 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಎಷ್ಟು ಪರ್ಸೆಂಟ್ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಇಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇನ್ನ ಡೀಟೇಲ್ ಆಗಿ ಸಪರೇಟ್ ವಿಡಿಯೋದಲ್ಲೇ ಮಾತಾಡ್ಕೊಳ್ಳೋಣ ಯಾವ್ಯಾವ ರೀಸನ್ಸ್ ಮೇಲೆ ಈ ಕಂಪನೀಸ್ನ ಪಿಕ್ ಮಾಡಿದ್ದಾರೆ ಅಂತ ಎಲ್ಲ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.